ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮಟನ್ ಗ್ರೀನ್ ಮಸಾಲಾ ಬಿರಿಯಾನಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಹಾಫ್ ಕೆಜಿ ಲಾಂಗ್ ಗ್ರೇನ್ ಬಾಸ್ಮತಿ ರೈಸ್, ಹಾಫ್ ಕೆಜಿ ಮಟನ್, ಮುಕ್ಕಾಲು ಕಪ್ನಷ್ಟು ಗೀ ತುಪ್ಪ, ಒಂದು ದೊಡ್ಡ ಕಟ್ಟು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಮುಕ್ಕಾಲು ಬಂಚ್ ಪುದೀನಾ ಲೀವ್ಸ್ ಮಿಂಟ್ ಲೀವ್ಸ್, ಒಂದು ಲೆಮನ್ ಲಿಂಬು, 10 ಗ್ರೀನ್ ಚಿಲ್ಲಿ 10 ಗ್ರೀನ್ ಚಿಲ್ಲಿ ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು. ಇಲ್ಲಿ 4 ಮೀಡಿಯಂ ಸೈಜ್ 4 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿಯನ್ನು ನಾನು ಆಲ್ರೆಡಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮುಕ್ಕಾಲು ಕಪ್ನಷ್ಟು ಕರ್ಡ್ ಮೊಸರು. ಇಲ್ಲಿ 3 ಸೆಟ್ಟಲ್ಲಿ ನಾನು ಹೋಲ್ ಸ್ಪೈಸಸ್ ತಗೊಂಡಿದ್ದೇನೆ, 1 2 3. ಸೊ ಇದರಲ್ಲಿ 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1 ಸ್ಟಾರ್ ಎನೀಸ್, 2 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಬ್ಲ್ಯಾಕ್ ಕಾರ್ಡಮಮ್, 6 ರಿಂದ 7 ಲವಂಗ, 1 ಇಂಚ್ ಸಿನಮನ್ ಸ್ಟಿಕ್ ಚಕ್ಕೆ, 1 ಸಣ್ಣ ಪೀಸ್ ಮೇಸ್ ಜಾವಿತ್ರಿ. ಸೊ 3 ಸೆಟ್ಟಲ್ಲಿ ತಗೊಂಡಿದ್ದೇನೆ. 1 ಅನ್ನ ಮಾಡುವಾಗ ಯೂಸ್ ಮಾಡ್ತಿದ್ದೇವೆ, 1 ಡ್ರೈ ಪೌಡರ್ ಮಾಡಲಿಕ್ಕೆ, 1 ನಾವು ಸೀಸನಿಂಗ್ ಒಗ್ಗರಣೆಗೆ ಯೂಸ್ ಮಾಡಲಿಕ್ಕಿದ್ದೇವೆ. ಸೊ ಈಕ್ವಲ್ ಕ್ವಾಂಟಿಟಿಯಲ್ಲಿ ಉಂಟು. 1 ದೊಡ್ಡ ಸೈಜ್ ಟೊಮ್ಯಾಟೊ, 1 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಆ ಅಕ್ಕಿಯನ್ನು ತೊಳೆದು ಇದನ್ನು 20 ಮಿನಿಟ್ಸ್ ನಾವು ನೆನೆಸಿಡುವ, ಸೋಪ್ ಮಾಡುವ. ಮೊದಲಿಗೀಗ ಬ್ಲೆಂಡಿಂಗ್ ಜಾರಿಗೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಮಿಂಟ್ ಲೀವ್ಸ್ ಪುದೀನ ಸೊಪ್ಪು, ಆನಂತರ ಕರ್ಡ್ ಮೊಸರು, ಅದರ ಜೊತೆನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಥವಾ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಸಹ ಹಾಕ್ಬೋದು, ತುಂಡು ಮಾಡಿ ಸಹ. ಸೊ ಇಷ್ಟನ್ನು ನಾವೀಗ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ಗ್ರೀನ್ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಈಗ ನಾವು ಗರಂ ಮಸಾಲ ಪೌಡರ್ ರೆಡಿ ಮಾಡುವ. ಇದರಲ್ಲಿ 1 ಸೆಟ್ ನಾವೀಗ ಪೌಡರ್ ಮಾಡ್ಕೊಳ್ಳುವ. ಪುಲಾವ್ ಎಲೆ, ಬೇ ಲೀಫ್, ಕ್ಲೋಸ್ ಲವಂಗ, ಮೇಜ್ ಜಾಯಿತ್ರಿ, ಸಿನಮನ್ ಸ್ಟಿಕ್ ಚಕ್ಕೆ, ಸ್ಟಾರ್ ಎನೀಸ್, ಗ್ರೀನ್ ಕಾರ್ಡಮಮ್, ಬ್ಲ್ಯಾಕ್ ಕಾರ್ಡಮಮ್, ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು. ಸೊ ಇದನ್ನು ನಾವೀಗ ಡ್ರೈ ಪೌಡರ್ ಮಾಡ್ಕೊಳ್ಳುವ. ಗರಂ ಮಸಾಲ ಪೌಡರ್. ಗರಂ ಮಸಾಲ ಪೌಡರ್ ರೆಡಿಯಾಗಿದೆ. ಅನ್ನ ಮಾಡಲಿಕ್ಕೆ, ರೈಸ್ ಮಾಡಲಿಕ್ಕೆ ಅಂತ ನಾನಿಲ್ಲಿ ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾವೀಗ ಇಲ್ಲಿ 1 ಸೆಟ್ ಸ್ಪೈಸಸ್, ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ಳುವ. ಇದು ಮತ್ತೆ ಸೀಸನಿಂಗ್ಗೆ. ಅದರ ಜೊತೆನೆ ಹಾಫ್ ಲೆಮನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್. ಸೊ ಇದನ್ನು ನಾವೀಗ ಬಾಯಿ ಮುಚ್ಚಿ ಕುದಿ ಬರಲಿಕ್ಕೆ ಬಿಡುವ. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರ್ ಬಿಸಿಯಾದ ನಂತರ ಗೀ ತುಪ್ಪ ಹಾಕೊಳ್ಳುವ. ತುಪ್ಪ ಬಿಸಿಯಾದ ನಂತರ ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ಳುವ. ಸ್ವಲ್ಪ ಫ್ರೈ ಆಗಲಿ ಅದು ತುಪ್ಪ ಜೊತೆ, ಲೋ ಫ್ಲೇಮ್ ಅಲ್ಲಿ. ಆನಂತರ ನಾವು ಟೊಮ್ಯಾಟೊ ಹಾಕೊಳ್ಳುವ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ ಮೀಡಿಯಂ ಫ್ಲೇಮಲ್ಲಿ. ಈಗ ಇಲ್ಲಿ ನೀರು ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ನಾವು ಸೋಪ್ ಮಾಡಿದ ಬಾಸ್ಮತಿ ರೈಸ್ ಅನ್ನು ಹಾಕೊಳ್ಳುವ. ನಿಧಾನಕ್ಕೆ ಹಾಕೊಳ್ಳಿ. ಒಮ್ಮೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇದನ್ನು ನಾವು ಬಾಯ್ಲ್ ಆಗಲಿಕ್ಕೆ ಬಿಡುವ. ಇದು ರೈಸ್ 80% ಕುಕ್ ಆದ್ರೆ ಸಾಕು, ಮತ್ತೆ 20% ದಮ್ ಅಲ್ಲಿ ಇದು ಬೇಯ್ತದೆ, ಕುಕ್ ಆಗ್ತದೆ. ಈಗ ಇಲ್ಲಿ ಅನ್ನ 80% ಕುಕ್ ಆಗಿದೆ, ಸಾಕು.
ಈಗ ನಾವು ನೀರನ್ನು ಸ್ಟ್ರೈನ್ ಮಾಡುವ, ಬಸಿವ. ಈಗ ಇಲ್ಲಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ಈಗ ನಾವು ಗ್ರೀನ್ ಮಸಾಲ ಪೇಸ್ಟ್ ಹಾಕೊಳ್ಳುವ. ಜಾರಿಗೆ ಸಹ ಸ್ವಲ್ಪ ನೀರು ಸೇರಿಸಿ ಇದನ್ನು ಹಾಕೊಂಡು ಬಿಡಿ. ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲವನ್ನು ಹಸಿ ವಾಸನೆ ಹೋಗ್ಬೇಕು, ಇದರ ರಾ ಸ್ಮೆಲ್. ಈಗ ಇಲ್ಲಿ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ರಾ ಸ್ಮೆಲ್ ಹಸಿ ವಾಸನೆ ಎಲ್ಲ ಹೋಗಿದೆ, ಕಂಪ್ಲೀಟ್ ಹೋಗಿದೆ. ಈಗ ನಾವು ಇದಕ್ಕೆ ಸಾಲ್ಟ್, ಉಪ್ಪು ಸೇರಿಸ್ಕೊಳ್ಳುವ. ಅದರ ಜೊತೆನೆ ನಾವು ಮಾಡಿಟ್ಕೊಂಡಂತಹ ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕೊಳ್ಳುವ, ಸ್ವಲ್ಪ ಲಾಸ್ಟ್ ಗಾರ್ನಿಶ್ ಮಾಡಲಿಕ್ಕೆ ಯೂಸ್ ಮಾಡುವ. ಆನಂತರ ಡೀಪ್ ಫ್ರೈ ಮಾಡಿದ ಅನಿಯನ್, ಇದರಲ್ಲಿ 3/4 ನಾವು ಈಗ ಹಾಕೊಳ್ಳುವ. ಸ್ವಲ್ಪ ನಾವು ಗಾರ್ನಿಶ್ ಮಾಡಲಿಕ್ಕೆ ತೆಗೆದಿಟ್ಕೊಳ್ಳುವ. ಇದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಟರ್ಮರಿಕ್, ಅರಸಿನ ಸಹ ಇದಕ್ಕೆ ಈಗನೇ ಆಡ್ ಮಾಡಿ ಬಿಡುವ. ಆನಂತರ ನಾವು ಕ್ಲೀನ್ ಮಾಡಿಟ್ಕೊಂಡಂತಹ ಮಟನ್, ಈಗ ನಾವು ಮಟನ್ ಅನ್ನು ಸ್ವಲ್ಪ ಮಸಾಲ ಜೊತೆ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ನಾವು ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ನಿಮ್ಗೆ ಬೇಕಂದ್ರೆ ನೀವು ಗ್ರೀನ್ ಫುಡ್ ಕಲರ್ ಯೂಸ್ ಮಾಡಬಹುದು. ಮಟನ್ ಈಗ ಒಳ್ಳೆ ರೀತಿ ಮಸಾಲ ಜೊತೆಗೆ ಫ್ರೈ ಆಗಿದೆ, ಸಾಕು. ಈಗ ನಾವು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಗೀ, ತುಪ್ಪ ಹಾಕೊಳ್ಳುವ. ಆನಂತರ ನೀರು, ವಾಟರ್ ನೋಡ್ಕೊಂಡು ಸೇರಿಸಿ, ಒಮ್ಮೆ ಜಾಸ್ತಿ ಹಾಕಬೇಡಿ. ನಾವು ಮಟನ್ ಸಹ 80 to 85% ಕುಕ್ ಮಾಡಿ ಸಾಕು, ಮತ್ತೆ ಅದು ದಮ್ಮಲ್ಲಿ ಬೇಯ್ತದೆ. ನೀವು ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ಸ್ಟೇಜ್ ಅಲ್ಲಿ. ನಾವೀಗ ಬಾಯಿ ಮುಚ್ಚಿದಕ್ಕೆ 6 to 7 ವಿಸಿಲ್ ಕೊಡುವ, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ಸ್ಟೀಮ್ ರಿಲೀಸ್ ಆದ ನಂತರ ನಾನು ಬಾಯಿ ತೆಗೆದೆ. ಇದು ಮಟನ್ 80 to 85% ಬೆಂದಿದೆ, ಕುಕ್ ಆಗಿದೆ, ಸಾಕು. ಈಗ ನಾವು ದಮ್ ಕೊಡುವ. ಮೇಲೆಯಿಂದ ಸ್ವಲ್ಪ ಲೆಮನ್ ಜ್ಯೂಸ್ ಸೇರಿಸ್ಕೊಳ್ಳಿ. ಈಗ ಇಲ್ಲಿ ಪಾತ್ರೆಗೆ ನಾನು ಸ್ವಲ್ಪ ಗೀ ಹಾಕೊಳ್ತೇನೆ, ತುಪ್ಪ. ಇದರಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಗೂ ಒಣ ದ್ರಾಕ್ಷಿ ಫ್ರೈ ಮಾಡ್ಕೊಳ್ತೇನೆ. ಇದು ಆಪ್ಷನಲ್, ಹಾಕಿದ್ರೆ ಟೇಸ್ಟ್ ಒಳ್ಳೆ ಆಗ್ತದೆ. ಇಲ್ಲಿಗ ಗೋಡಂಬಿ ಕಲರ್ ಚೇಂಜ್ ಆಗಿದೆ, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆಲ್ರೆಡಿ ಇಲ್ಲಿ ಗೀ ಉಂಟು, ಅದಕ್ಕೆ ನಾವು ಒಣ ದ್ರಾಕ್ಷಿ ಹಾಕೊಳ್ಳುವ. ಸಾಕು, ಇದು ಸಹ ಒಳ್ಳೆ ರೀತಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಾನು ಕುಕ್ಕರಲ್ಲಿದ್ದ ಮಟನ್ ಅನ್ನು ಈ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೇನೆ. ಈ ಪಾತ್ರೆಯಲ್ಲಿ ನಾನೀಗ ದಮ್ ಕೊಡ್ತೇನೆ. ಮೊದಲಿಗೆ ನಾವು ಸ್ವಲ್ಪ ಗ್ರೇವಿಯನ್ನು ತೆಗೆದಿಟ್ಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ಮೇಲೆಯಿಂದ ನಾವು ಕುಕ್ ಮಾಡಿಟ್ಕೊಂಡಂತ ರೈಸ್ ಅನ್ನು ಹಾಕೊಳ್ಳುವ. ಒಮ್ಮೆ ಅನ್ನವನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲೆಯಿಂದ ನಾವು ತೆಗೆದಿಟ್ಕೊಂಡಂತಹ ಗ್ರೇವಿಯನ್ನು ಹಾಕೊಳ್ಳುವ. ಫ್ರೈಡ್ ಆನಿಯನ್ಸ್, ಗೀ, ತುಪ್ಪ,
ಸ್ವಲ್ಪ ಸೈಡಿಂದ ಸಹ ಹಾಕೊಳ್ಳಿ. ಆನಂತರ ನಾವು ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಗ್ರೇಪ್ಸ್ ರೆಸಿನ್ಸ್, ಆನಂತರ ಗೋಡಂಬಿ, ಕ್ಯಾಶ್ಯೂನಟ್, ಮೇಲೆಯಿಂದ ಸ್ವಲ್ಪ ಗರಂ ಮಸಾಲ, ನಾವು ಮಾಡಿಕೊಂಡಿಟ್ಕೊಂಡಂಥ ಗರಂ ಮಸಾಲವನ್ನು ಸ್ಪ್ರಿಂಕಲ್ ಮಾಡುವ. ಈಗ ನಾವು ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಇದನ್ನು ಸ್ವಲ್ಪ ರ್ಯಾಪ್ ಮಾಡ್ಕೊಳ್ಳುವ ಟೈಟ್. ಈಗ ನಾವು ಬಾಯಿ ಮುಚ್ಚಿದನ್ನು ಲೋ ಫ್ಲೇಮಲ್ಲಿ 10 to 12 ಮಿನಿಟ್ಸ್ 10 ರಿಂದ 12 ಮಿನಿಟ್ ಇದಕ್ಕೆ ದಮ್ ಕೊಡುವ. ಸೊ 12 ಮಿನಿಟ್ಸ್ ಒಳ್ಳೆ ರೀತಿ ದಮ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಸರ್ವ್ ಮಾಡುವ ನಾವು ಬಿರಿಯಾನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.